ಪ್ರೈಸಲ ಯೇಸು ಸ್ವಾಮಿಯ ಪರಿಶುದ್ಧ ನಾಮಕ್ಕೆ ಮಹಿಮುಂಟಾಗಲಿ. ಈ ದಿನ ಈ ಉದಯ ಕಾಲದಲ್ಲಿ ಒಂದು ಸಂದೇಶದೊಟ್ಟಿಗೆ ನಿಮ್ಮೊಂದಿಗೆ ಬರಲಿಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ನಾನು ಸ್ತೋತ್ರ ಮಾಡ್ತಾ ಇದ್ದೆ. ನಾವು ಸ್ವಲ್ಪ ಸಮಯ ಹಳೆ ಒಡಂಬಡಿಕೆ ಚರಿತ್ರೆ ಭಾಗಕ್ಕೆ ಹೋಗುವಾಗ 2 ಅರಸುಗಳ ಪುಸ್ತಕದಲ್ಲಿ ನಾವು ಆ 2ನೇ ಅಧ್ಯಾಯದಿಂದ 2ನೇ ಅಧ್ಯಾಯ ಅದರ 2ನೇ ವಚನದಿಂದ 6ನೇ ವಚನದ ಭಾಗದಲ್ಲಿ ನೋಡುವಾಗ ಮತ್ತು ಅದರ ಹಿಂದಿನ ಚರಿತ್ರೆಯ ಭಾಗದಲ್ಲಿ ನಾವು ಓದಲ್ಪಟ್ಟ ಪ್ರಕಾರ 1 ಅರಸುಗಳ 19ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೂ ಎಲೀಷನ ಕರೆಯುವಿಕೆಯನ್ನು ನೋಡ್ತಾ ಇದ್ದೀವಿ. ಇಲ್ಲಿ 1 ಅರಸುಗಳ 19ನೇ ಅಧ್ಯಾಯ 19ನೇ ವಚನದ 21ನೇ ವಚನದವರೆಗೆ ಬರುವಾಗ ಈ ವಾಕ್ಯ ಭಾಗ ಹೇಳ್ತದೆ, ಎಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಫಾಟನ ಮಗನಾದ ಎಲೀಷನನ್ನು ಕಂಡನು. ಅವನ ಹೊಲವನ್ನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು. ಎಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಎಲಿಯನಿಗೆ, ನನ್ನ ತಂದೆ ತಾಯಿಗಳನ್ನು ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆಯಾಗಲಿ, ಅನಂತರ ನನ್ನ ಹಿಂಬಾಲಿಸುವೆನು ಅಂದನು. ಅದಕ್ಕೆ ಎಲಿಯನು, ಹೋಗು, ನಾನು ನಿನಗೆ ಮಾಡಿದ್ದೇನೆಂದು ಉತ್ತರ ಕೊಟ್ಟನು ಅಂತ ಹೇಳ್ತಿದ್ದ. ಅದಾದ ನಂತರ ಎಲಿಯನನ್ನು ಹಿಂಬಾಲಿಸ್ತಾ ಇದ್ದಾನೆ. ಈ ವಾಕ್ಯ ಭಾಗದಲ್ಲಿ ನೋಡಲ್ಪಟ್ಟ ಪ್ರಕಾರ ಎಲೀಷನ ಕರೆಯುವಿಕೆ ಬರ್ತಾ ಇದೆ. ಎಲೀಷನು ಯಾವ ರೀತಿ ಕರೆಯಲ್ಪಟ್ಟ, ಎಲಿಯನ ಮೇಲಿದ್ದಂಥ ಕಂಬಳಿ ಎಲೀಷನ ಮೇಲೆ ಬಿತ್ತು. ಇಲ್ಲಿ ಈ ವಾಕ್ಯ ಭಾಗದಲ್ಲಿ ಬರಲ್ಪಟ್ಟ ಪ್ರಕಾರ ಚರಿತ್ರೆಯಲ್ಲಿ ಒಂದು ಅದ್ಭುತವಾದ ಒಂದು ಗುರು ಶಿಷ್ಯರ ಒಂದು ಸೇವೆ. ಇಲ್ಲಿ ಅದಾದ ನಂತರ ಬಂದಾಗ ಎಲೀಷನು ಕರೆಯಲ್ಪಟ್ಟು ಎಲಿಯನ ಜೊತೆಗೆ ಬರ್ತಾನೆ. ಎಷ್ಟೋ ವರ್ಷಗಳ ಕಾಲ ಎಲೀಷನು ಎಲಿಯನೊಟ್ಟಿಗೆ ಕಲಿತು ಒಂದೊಳ್ಳೆ ಶಿಷ್ಯತ್ವದ ಭಾಗಕ್ಕೆ ಬರ್ತಾನೆ. ಅದಾದ ನಂತರ ಬಂದಾಗ ನಾವು 2 ಅರಸುಗಳ ಪುಸ್ತಕ 2ನೇ ಅಧ್ಯಾಯ ಅದರ 2ನೇ ವಚನದಿಂದ 6ನೇ ವಚನದವರೆಗೂ ನಾವು ಓದುವಾಗ ಎಲೀಷನು ಎಲಿಯನನ್ನು ಬಿಟ್ಟು ಹೋಗುವುದಿಲ್ಲ ಅಂತೇಳಿ 3 ಸಲ ನಾವು ನೋಡ್ತಾ ಇದ್ದೀವಿ. 3 ಸಲ ನಾವು ವಾಕ್ಯ ಭಾಗವನ್ನು ನೋಡ್ತಾ ಇದ್ದೀವಿ. ಎಲಿಯನು ಎಲೀಷನನ್ನು 3 ಸಾರಿ ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡುವಾಗ ಎಲೀಷನ್ ಹೇಳ್ತಿದ್ದಾನೆ, ನಾನಿನ್ನು ಬಿಟ್ಟು ಹೋಗೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದರೆ 2 ಅರಸುಗಳು 2ನೇ ಅಧ್ಯಾಯ 2ನೇ ವಚನಕ್ಕೆ ಬಂದಾಗ ಎಲಿಯ ಹೇಳ್ತಿದ್ದಾನೆ, ನಾನು ಬೇತೇಲಿಗೆ ಹೋಗಬೇಕು, ನೀನು ಅಲ್ಲಿಗೆ ಬರಬೇಡ ಅಂತ ಹೇಳ್ತಾನೆ. ಅದರ 2ನೇ ಅಧ್ಯಾಯ 4ನೇ ವಚನಕ್ಕೆ ಬಂದಾಗ ಯೆರಿಕೋಗೆ ಹೋಗ್ತೀನಿ, ಅಲ್ಲಿಗೂ ಬರಬೇಡ ಎಂಬುದಾಗಿ ಹೇಳ್ತದೆ. 2ನೇ ಅಧ್ಯಾಯ 6ನೇ ವಚನಕ್ಕೆ ಬಂದಾಗ ಯೋರ್ದಾನ್ ಒಳಗೆ ಹೋಗ್ತಿದ್ದೀನಿ, ಬರಬೇಡ ಎಂಬುದಾಗಿ 3 ಪರೀಕ್ಷೆಗಳನ್ನು ಎಲೀಷನಿಗೆ ಎಲಿಯನು ಒಡ್ಡುತ್ತಾ ಇದ್ದಾನೆ. ನಾನು ಏನು ಹೇಳಲಿಕ್ಕೆ ಉದಯ ಕಾಲದಲ್ಲಿ ಈ ವಾಕ್ಯ ಭಾಗವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಹೊರಟಿದ್ದೀನಿ ಅಂತಂದರೆ, ಇಲ್ಲಿ 3 ಬಾರಿ ಎಲೀಷನನ್ನು ಬಿಟ್ಟು ಹೋಗಲಿಕ್ಕೆ ಹೇಳಿದರೆ, ಆದರೆ ಎಲೀಷನು ಹೋಗಲಿಲ್ಲ. ಎಲಿಯನನ್ನು ಬಿಟ್ಟು ಹೋಗದಿರುವುದನ್ನು ಅಲ್ಲಿ ಖಚಿತಪಡಿಸಿ ಎಲಿಯ ಕೇಳ್ತಾನೆ ಎಲೀಷನನ್ನು, ನಿಂಗೆ ಏನು ಬೇಕು ಅಂತೇಳಿ ಎಲೀಷನನ್ನು ಕೇಳ್ತಾ ಇದ್ದಾನೆ. ಇಲ್ಲಿ ಒಂದು ಅದ್ಭುತವಾದ ಒಂದು ಸಂದೇಶ ಭಾಗ ಏನು ಅಂತಂದರೆ, ಎಲೀಷನು ಏನೋ ಒಂದು ಲಾಭ ಇದೆ ಎಲಿಯನೊಟ್ಟಿಗಿರೋದನ್ನ. ಎಲೀಷನು ಕಂಡುಕೊಂಡಿದ್ದಾನೆ ತನ್ನ ಗುರುವಿನ ಜೊತೆಗಿರುವಂಥ ಪ್ರತಿಯೊಂದು ವಿಷಯವನ್ನು. ಈಗ ಎಲಿಯನ ಮೇಲೆ ಅಭಿಷೇಕವಿದೆ. ಹಾಗೆ ಎಲಿಯನ ಇದ್ದಂಥ ಅಭಿಷೇಕವನ್ನು ಹೊಂದಿಕೊಳ್ಳುವಂಥ ಒಂದು ತೀರ್ಮಾನಕ್ಕೆ ಎಲೀಷನ್ ಬರ್ತಾ ಇದ್ದಾನೆ. ಎಲೀಷ ಹೇಳ್ತಾ ಇದ್ದಾನೆ, ನಾನು ನಿನ್ನ ಬಿಟ್ಟು ಹೋಗಲ್ಲ, ನನಗೆ ನಿನ್ನಿಂದ ಏನೋ ಬೇಕು ಎಂಬುದಾಗಿ ಕೇಳುವಾಗ ಎಲಿಯ ಕೇಳ್ತಿದ್ದಾನೆ. ಎಲಿಯ ಏನು ಬೇಕು ಅಂತೇಳಿ ಅವನು ಕೇಳಿದ್ದಕ್ಕೆ ಎಲೀಷನ್ ಹೇಳ್ತಿದ್ದಾನೆ, ನಿನ್ನ ಮೇಲಿರುವಂಥ 2 ಪಾಲು ಆತ್ಮನ ವರ ಕೊಡು, ನನಗೆ ಬೇಕು 2 ಪಾಲು ಆತ್ಮನ ವರ ಬೇಕು ಅಂತೇಳಿ ಈ ಚರಿತ್ರೆ ಭಾಗದಲ್ಲಿ ನಾವು ಓದಲ್ಪಡ್ತಾ ಇದ್ದೀವಿ. ಎಲೀಷನು ಕೇಳಿದ್ದು 2 ಪಾಲು ಆತ್ಮನ ವರ. ಆದರೆ ಅಲ್ಲಿ 2 ಅರಸುಗಳು 2ನೇ ಅಧ್ಯಾಯ 9ನೇ ವಚನ 10ನೇ ವಚನ ಓದಲ್ಪಟ್ಟ ಪ್ರಕಾರ ಎಲಿಯ ಹೇಳ್ತಿದ್ದಾನೆ, ನೀನು ದುರ್ಲಭವಾದದನ್ನು ಕೇಳ್ಕೊಂಡಿದ್ದೀಯ. ಅದಕ್ಕೆ ಎಲೀಷ ಹೇಳ್ತಿದ್ದಾನೆ, ಅದು ದುರ್ಲಭವಾದದ್ದಾದರೂ ಪರವಾಗಿಲ್ಲ, ನನಗೆ ಬೇಕು ಅಂತ ಹೇಳ್ತದೆ. ಇಲ್ಲಿ 3 ಭಾಗಗಳಿದೆ. ಒಂದು ದುರ್ಲಭ, ದುರ್ಬಲ. ಆದರೆ ಇಲ್ಲಿ ಈ ವಾಕ್ಯ ಭಾಗದಲ್ಲಿ ಬಂದಾಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ ದುರ್ಲಭವಾದದ್ದನ್ನು ಕೇಳ್ಕೊಳ್ತದೆ. ಅಂದರೆ ದುರ್ಲಭ ಅಂತಂದರೆ ತೆಲುಗು ಟ್ರಾನ್ಸ್ಲೇಟ್ ಬೈಬಲಲ್ಲಿ ಏನು ಹೇಳ್ತದೆ ಅಂತಂದರೆ ದುರ್ಲಭ ಅಂತಂದರೆ ದುರ್ಲಾಭ ಅಲ್ಲ, ದುರ್ಲಭ ಅಂತಂದರೆ ಕಷ್ಟಕರವಾದದ್ದು. ತೆಲುಗಲ್ಲಿ ಏನು ಹೇಳ್ತದೆ, ಟ್ರಾನ್ಸ್ಲೇಟ್ ಹೇಳ್ತದೆ ಅಂದರೆ ಇಲ್ಲಿ ಕಷ್ಟತರమైనది ಅಡುಗುతున్నావు కదా ಅಂತೇಳಿ ಹೇಳ್ತದೆ. ಕನ್ನಡದಲ್ಲಿ ಹೇಳ್ತದೆ ದುರ್ಲಭ, ತೆಲುಗಲ್ಲಿ ಹೇಳ್ತದೆ ಕಷ್ಟಕರವಾದದ್ದು. ಅಂದರೆ ಎಲಿಯನನ್ನು ಏನು ಬೇಕಾದರೂ ಕೇಳ್ಕೊಬೋದಿತ್ತಲ್ವ. ಎಲಿಯನ ಪ್ರವಾದಿ ಮಂಡಲ ಇತ್ತು, ಬೇಕಾದಷ್ಟು ಅವನಿಗೆ ಶಿಷ್ಯರಿದ್ದರು.
ಬೇಕಾದ ಸತ್ಯವೇದ ಅಧ್ಯಯನ ಶಾಲೆಗಳನ್ನು ಮಾಡಿದ್ದ, ಬೇಕಾದ ಶಿಷ್ಯರನ್ನು ಸಂಪಾದನೆ ಮಾಡಿ ಏನೆಲ್ಲ ಬ್ರಾಂಚ್ಗಳನ್ನು ಮಾಡಿದ್ದ. ಆದರೆ ಎಲಿಷ ಕೇಳ್ಕೊಳ್ತಾ ನನಗೆ ಯಾವುದು ಬೇಕಾಗಿಲ್ಲ, ಆತ್ಮನ 2 ಪಾಲು ಬೇಕು. ಅಂದರೆ ಎಲಿಷಗೆ ಗೊತ್ತು, ನನಗೆ ಪವಿತ್ರಾತ್ಮನ ಅಭಿಷೇಕದ 2 ಪಾಲು ಆತ್ಮನ ವರ ಇದ್ದರೆ ನಾನು ಎಲ್ಲವನ್ನ ಮಾಡಬಲ್ಲೆ ಅಂತ ಹೇಳ್ತಿದ್ದಾನೆ. ಅಂದರೆ ಎಲಿಷ ನೋಡಿ ಏನು ಕೇಳ್ಕೊಳ್ತಿದ್ದಾನೆ, ಕೇಳ್ಕೊಳ್ಳಿಕ್ಕೆ ಒಂದು ವೇಳೆ ನಾನು ಉತ್ತರಾಧಿಕಾರಿ ಆಗ್ಬೋದು, ಒಂದು ವೇಳೆ ಮಂತ್ರಿ ಆಗ್ಬೋದು, ಅವನಿಗೆ ಎಲಿಯನ ನಂತರ ಸ್ಥಾನದಲ್ಲಿ ಕೂತ್ಕೊಂಡು ಅವನು ಅಧಿಕಾರ ಮಾಡ್ಬೋದು. ಅವನು ಎಲಿಯನ ಸ್ಥಾನದಲ್ಲಿ, ಎಲಿಯನು ಎತ್ತಲ್ಪಟ್ಟ ಮೇಲೆ ಎಲಿಷನು ಯಾವುದೋ ಒಂದು ಸ್ಥಾನ ಮಟ್ಟಕ್ಕೆ ಹೋಗ್ಬೋದು. ಇದು ಯಾವುದನ್ನು ಅಪೇಕ್ಷೆ ಮಾಡ್ತಾ ಇಲ್ಲ ಇಲ್ಲಿ ಎಲಿಷನು. ಅವನು ಹೇಳ್ತಿದ್ದಾನೆ ನನಗೆ ಆತ್ಮನ 2 ಪಾಲು ವರ ಬೇಕು ಅಂತ. 2 ಪಾಲು ಆತ್ಮನ ವರವನ್ನು ಹೊಂದಿಕೊಂಡ ನಂತರ ಎಲಿಷನ ಸೇವೆ ಅದ್ಭುತವಾಗಿ ನಡೆಯುವಂಥ ಮುಂದಿನ ಚರಿತ್ರೆ ಭಾಗದಲ್ಲಿ ನೋಡ್ತಾ ಇದ್ದೀವಿ. ನನ್ನ ಈ ವಾಕ್ಯ ಬಂದಾಗ ಅದಕ್ಕೋಸ್ಕರ ಪೌಲನು ಕೊರಿಂಥ ಪತ್ರಿಕೆಗೆ ಹೇಳ್ತಾ ಇದ್ದಾನೆ, 1 ಕೊರಿಂಥ 12ನೇ ಅಧ್ಯಾಯ 31ನೇ ವಚನ ಹೇಳ್ತಿದ್ದಾನೆ, ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಕೇಳ್ಕೊಳ್ಳಿ ಅಂತ ಹೇಳ್ತಿದ್ದಾನೆ. ಶ್ರೇಷ್ಠ ವರಗಳಲ್ಲೇ ಒಂದು ಶ್ರೇಷ್ಠವಾದ ವರವಿದೆಯಂತೆ, ಆ ವರವನ್ನು ಕೇಳ್ಕೋಬೇಕ್ರಿ. ಹಾಗಾದರೆ ನನ್ನ ಈ ವಾಕ್ಯ ಬಂದಾಗ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಡ್ತದೆ 3 ಸಲ ಎಲಿಷನಿಗೆ ಪರೀಕ್ಷೆ ಬರ್ತಾ ಇದೆ. ಈ 3 ಸಲ ಪರೀಕ್ಷೆ ಬರೆಯುವಾಗಲೂ ಕೂಡ ಇಲ್ಲಿ ಹೇಳ್ತಿದ್ದಾನೆ, ನಾನು ನಿನ್ನ ಜೊತೆಗಿರ್ತಿದ್ದೀನಿ. ಇಲ್ಲಿ ಒಪ್ಪಂದ ಮಾಡ್ಕೊಳ್ತಿದ್ದಾನೆ ಎಲಿಯನ ಜೊತೆಗೆ. ನನ್ನ ಎಲಿಯನು ಎತ್ತಲ್ಪಡುವಂಥ ಸಮಯಕ್ಕೆ ಬರುವಾಗ ಪ್ರವಾದಿ ಮಂಡಲವರು ಹೇಳ್ತಿದ್ದಾರೆ ನಿಮ್ಮ ಗುರುವು ಎತ್ತಲ್ಪಡ್ತಾನೆ ಅಂತ. ಆದರೂ ಎಲಿಷ ಹೇಳ್ತಿದ್ದಾನೆ ಎಲಿಯನನ್ನು ಬಿಟ್ಟು ಹೋಗ್ತಿಲ್ಲ. ಎಲಿಷನು ಎಲಿಯನನ್ನು ಅಂಟ್ಕೊಂಡಿದ್ದಾನೆ. ಅಂದರೆ ನಾನೇನು ಹೇಳ್ತಿದ್ದರೆ ಈ ಕೊನೆ ದಿನಗಳಲ್ಲಿ ನಮಗೆ ಬೇಕಾಗಿದ್ದು ಎಲಿಷನು 2 ಪಾಲು ಆತ್ಮನ ವರವನ್ನು ಕೇಳ್ಕೊಂಡ್ರೆ ನಾವು ಪವಿತ್ರ ಆತ್ಮನ ಹತ್ರ ಏನು ಮಾಡಬೇಕಂದ್ರೆ 3 ಪಟ್ಟು 3 ಪಾಲು ಆತ್ಮನ ವರವನ್ನು ಕೇಳ್ಕೋಬೇಕು. ಒಬ್ಬ ಸೇವಕನಿಗೆ ಆತ್ಮನ ವರಗಳನ್ನು ಯಾಕೆ ಕೇಳ್ಕೊಳ್ಬೇಕ್ರಿ? ಯಾಕೆ ಸೇವಕರು ನಾವು ಕೇಳ್ಕೊಳ್ಬೇಕು ಅಂದರೆ ತನ್ನ ತೃಪ್ತಿಗಾಗಿ ಅಲ್ಲ, ನಮ್ಮ ತೃಪ್ತಿಗಾಗಿ, ತನ್ನ ತೃಪ್ತಿಗಾಗಲ್ಲ. ಇತರರು ಯೇಸು ಕ್ರಿಸ್ತನನ್ನು ದೇವರನ್ನು ಸ್ವೀಕರಿಸಿಕೊಳ್ಳಲಿಕ್ಕೆ ಆತ್ಮನ ವರವನ್ನು ಕೇಳ್ಕೋಬೇಕು. ಇಲ್ಲಿ ನಮ್ಮ ಹೆಸರನ್ನ ಪ್ರಖ್ಯಾತಿ ಆಗಲಿಕ್ಕೆ ಅಲ್ಲ, ನಾವು ಪ್ರಖ್ಯಾತಿಯಾಗಿ ನಾವು ಏನೋ ಒಂದು ಹೆಸರು ಮಾಡಲಿಕ್ಕೆ ಅಲ್ಲ. ಪ್ರತಿಯೊಬ್ಬ ಸೇವಕನು ಇತರರ ಕ್ಷೇಮಕ್ಕಾಗಿ ಆಲೋಚಿಸಬೇಕು, ತನ್ನ ಕ್ಷೇಮವನ್ನು ಅಲ್ಲ. ಹಾಗಾಗಿ ಇಲ್ಲಿ ಏನು ಕೇಳ್ಕೋಬೇಕಂತಂದರೆ, ಹಾಗಾದರೆ 2 ಪಾಲು ಆತ್ಮನ ವರ ಎಲಿಷನು ಕೇಳ್ಕೊಂಡ್ರೆ ಇವತ್ತು 3 ಪಟ್ಟು ಆತ್ಮನ ವರವನ್ನು ನಾವು ಕೇಳ್ಕೋಬೇಕು. ನಾನೇನು ಹೇಳಲಿಕ್ಕೆ ಕೊಟ್ಟಿದ್ದೀನಿ ಅಂತಂದರೆ, ಇಲ್ಲಿ ವಾಕ್ಯ ಭಾಗದಲ್ಲಿ ಹೇಳಲ್ಪಟ್ಟ ಪ್ರಕಾರ ಅನೇಕ ಸಲ ಎಲಿಯನಿಗೆ ಬಂದ ಪರಿಸ್ಥಿತಿಗಳು ಇಕ್ಕಟ್ಟಾದ ದಾರಿಗಳಲ್ಲಿ ಹೋಗುವಾಗಲೂ ಕೂಡ ಎಲಿಷ ಏನು ಮಾಡ್ತಿದ್ದಾನೆ ಅಂದರೆ 2 ಪಾಲು ಆತ್ಮ ವರವನ್ನು ಕೇಳ್ಕೊಳ್ತದೆ. ಯಾಕೆ ಗೊತ್ತಾ? ತನ್ನ ಮಿನಿಸ್ಟ್ರಿಗೋಸ್ಕರ, ತನ್ನ ಸೇವೆಗೋಸ್ಕರ. ಹಾಗಾಗಿ ಈ ದಿನಗಳಲ್ಲಿ ನಮಗೆ ಬಹಳ ಅವಶ್ಯಕತೆ ಇರುವಂಥ ಭಾಗ ಏನು ಅಂತಂದರೆ ಪವಿತ್ರ ಆತ್ಮನ ಅಭಿಷೇಕದ ವರ, ಅನೈಟಿಂಗ್ ನಾವು ದೇವ್ರ ಹತ್ರ ಕೇಳ್ಕೋಬೇಕು. ಆದರೆ ಅದನ್ನು ಮುಂದಿನ ಭಾಗಕ್ಕೆ ನಾವು ಸ್ವಲ್ಪ ಮುಂದುವರೆದ ಭಾಗಕ್ಕೆ ಬಂದಾಗ ಎಲಿಯನ ಶಿಷ್ಯನಾದ ಎಲಿಷನು 2 ಪಾಲು ಆತ್ಮನ ವರವನ್ನು ಕೇಳ್ಕೊಳ್ತಿದ್ದಾನೆ. ಎಲಿಷನ ಜೊತೆಗಿದ್ದಂಥ ಎಲಿಷನ ಸೇವಕನಾದ ಗೆಹಜಿ ಈ ಆತ್ಮನ ವರಕ್ಕೆ ಇಷ್ಟಪಡ್ತಾ ಇಲ್ಲ. ಅಲ್ಲಿ ನಾಮಾನನಿಂದ ಓಡಿ ಹೋಗ್ತಾನೆ, ಅಲ್ಲಿ ಹಣವನ್ನು ಕೇಳ್ಕೊಳ್ತಿದ್ದಾನೆ, ದುಸ್ತು ಬಟ್ಟೆಗಳನ್ನು ಕೇಳ್ಕೊಳ್ತಿದ್ದಾನೆ, ಮೂಟೆಗಳನ್ನು ಏರಿಸ್ಕೊಂಡು ಬರ್ತಿದ್ದಾನೆ. ಇವೆಲ್ಲ ಈ ಭಾಗವನ್ನು ನಾವು ಗೆಹಜಿ ವಿಷಯದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಗೆಹಜಿಗೆ ಆತ್ಮನ ವರದ ಬದಲು, ಅಭಿಷೇಕದ ಬದಲು, ಅನೈಟಿಂಗ್ ಬದಲು ಏನು ಬಂತು ಗೊತ್ತಾ? ಕುಷ್ಠರೋಗ ಬಂತು. ಹಾಗಾದರೆ ಇಲ್ಲಿ ಎಲಿಷನ ಜೊತೆಗಿದ್ದಂಥ ಗೆಹಜಿ ಏನು ಮಾಡ್ದ? ತನ್ನ ಮೇಲೆ ಕುಷ್ಠವನ್ನು, ಶಾಪವನ್ನು ತಂದುಕೊಂಡ. ಹಾಗಾದರೆ ಇವತ್ತು ಈಗ ನಾವು ಎಲಿಷನು 2 ಪಾಲು ಆತ್ಮನ ವರವನ್ನು ಕೇಳ್ಕೊಂಡ್ರೆ ಹೊಸ ಒಡಂಬಡಿಕೆಯಲ್ಲಿ ಎಷ್ಟೋ ಪಾಲು ಆತ್ಮನ ಅಭಿಷೇಕ, ಅನೈಟಿಂಗನ್ನು ನಮಗೆ ಕೊಡಲಿಕ್ಕೆ ದೇವ್ರ ಶಕ್ತನ. ನಾವೇನು ಕೇಳ್ಕೊಳ್ತೀವೋ ಅದನ್ನು ದೇವರು ಮಾಡಲಿಕ್ಕಿದ್ದಾನೆ. ಎಲಿಷನು ಕೇಳಿಕೊಂಡ ಪ್ರಕಾರ ಅಂದರೆ ಕಷ್ಟಕರವಾದದ್ದು. ತೆಲುಗಲ್ಲಿ ಹೇಳ್ತದೆ, ನೀವು ಕಷ್ಟತರమైన ಅಡುಗುతున్నావు కదా. ಅಂದರೆ ಕನ್ನಡದಲ್ಲಿ ದುರ್ಲಭ ಅಂತಂದರೆ ಕಷ್ಟಕರವಾಗಿದ್ದು. ಇದು ಬೇರೆ ಏನಾದರೂ ಕೇಳ್ಕೊಬೋದಲ್ಲ. ಅದಕ್ಕೆ ಎಲಿಷ ಹೇಳ್ತಿದ್ದಾನೆ, ಕಷ್ಟವಾದರೂ ಪರವಾಗಿಲ್ಲ, ನನಗೆ ಬೇಕು ಎಂಬುದಾಗಿ ಕೇಳ್ಕೊತಿದ್ದಾನೆ. ಹಾಗಾಗಿ ಈ ಕಷ್ಟಕರವಾದದ್ದಾದರೂ ಪರವಾಗಿಲ್ಲ, ಮುಂದೆ ನಮ್ಮ ಸೇವೆಯಲ್ಲಿ ಇದು ಹಿತಕರವಾಗಿರ್ತದೆ, ಆಶೀರ್ವಾದವಾಗಿರ್ತದೆ. ನಾವು ಅಭಿಷೇಕ ಇಲ್ಲದೆ, ಅನೈಟಿಂಗ್ ಇಲ್ಲದೆ, ಪವಿತ್ರಾತ್ಮ ಇಲ್ಲದೆ ನಾವೇನೂ ಮಾಡಲಿಕ್ಕಾಗಲ್ರಿ. ಹಾಗಾಗಿ ಇದು ಬಹಳ ಪ್ರಾಮುಖ್ಯ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್.